ಎಲ್ರಿಗೂ ಗೃಹಲಕ್ಷ್ಮಿ ಹಣ ಬಂತು, ನಮಗಿನ್ನೂ ಹಣ ಬಂದಿಲ್ವಲ್ಲ, ಯಾವಾಗ ಹಾಕ್ತಾರೋ ಏನೋ ಅಂತ ಕಾಯ್ತಿದ್ದಂತಹ ಮಹಿಳೆಯರಿಗೆ ಕೊನೆಗೂ ಕೂಡ ಭರ್ಜರಿ ಗುಡ್ ನ್ಯೂಸ್ ಬಂದಿದೆ. ಹೌದು, ಇವತ್ತು ಬೆಳಗ್ಗೆ 11 ಗಂಟೆ ನಂತರ ಬಾಕಿ ಉಳಿದಂತಹ ಜಿಲ್ಲೆಯ ಮಹಿಳೆಯರಿಗೆ ಗೃಹಲಕ್ಷ್ಮಿ 2,000 ರೂಪಾಯಿ ಪ್ಲಸ್ 2,000 ರೂಪಾಯಿ ಹಣ ಬಿಡುಗಡೆ ಆಗೋದು ಖಚಿತ ಆಗಿದೆ. ಈಗಾಗಲೇ 2-3 ದಿನಗಳಿಂದ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿರೋದು ನಿಮ್ಗೆ ಆಲ್ರೆಡಿ ಗೊತ್ತಿರೋ ವಿಚಾರವೇ. ಆದರೆ ಸಾಕಷ್ಟು ಜಿಲ್ಲೆಯ ಮಹಿಳೆಯರಿಗೆ ಇನ್ನೂ ಕೂಡ ಹಣ ಬಂದಿರಲಿಲ್ಲ. ಅವರೆಲ್ಲರೂ ಕಮೆಂಟ್ ಮಾಡ್ತಿದ್ರಿ, ನಮ್ಮ ಜಿಲ್ಲೆಗೆ ಬಂದಿಲ್ಲ ಹಣ, ಯಾವಾಗ ಬರುತ್ತೆ ಅಪ್ಡೇಟ್ ಮಾಡಿ ಅಂತ. ಸೊ ಫೈನಲಿ ಎಲ್ಲರೂ ಕೂಡ ಖುಷಿ ಪಡುವಂತಹ ಸುದ್ದಿ ಕೊಟ್ಟಿದ್ದಾರೆ. ಇವತ್ತು ಭಾನುವಾರ ಆದರೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಹಣ ಬರುತ್ತೆ. ತುಂಬ ಜನ ಹೇಳ್ಬೋದು, ಇವತ್ತು ಭಾನುವಾರ ಬ್ಯಾಂಕ್ ರಜೆ ಇರುತ್ತೆ, ಹೇಗೆ ಹಣ ಬರುತ್ತೆ, ನೀವೆಲ್ಲ ಹೇಳ್ಬಿಡ್ತೀರಾ ಹಾಗೆ ಹೇಗೆ ಅಂತ. ಖಂಡಿತವಾಗ್ಲೂ ಇವತ್ತು ಭಾನುವಾರ ಆದರೂ ಕೂಡ ಅಮೌಂಟ್ ಬರುತ್ತೆ. ಯಾಕಂದರೆ ಗೌರ್ಮೆಂಟ್ ಕಡೆಯಿಂದ ಹಣ ಬಿಡುಗಡೆ ಆಗಿ ಭಾಳಷ್ಟು ದಿನ ಆಗಿರೋದ್ರಿಂದ DBT ಮುಖಾಂತರ ಹಣ ಬರುತ್ತೆ. ಸೊ DBT ಮುಖಾಂತರ ಹಣ ಜನರೇಟ್ ಆಗೋದಕ್ಕೆ ಭಾನುವಾರ, ಸೋಮವಾರ, ಮಂಗಳವಾರ ಅಥವಾ ಹಾಲಿಡೇ ಯಾವುದು ಕೂಡ ಲೆಕ್ಕ ಆಗೋದಿಲ್ಲ. ಅದು ಆಲ್ಮೋಸ್ಟ್ ಎಲ್ಲ ದಿನಗಳಲ್ಲೂ ಕೂಡ ಹಣ ಬಿಡುಗಡೆ ಆಗುತ್ತೆ. ಇನ್ನು ಹಣ ಬಿಡುಗಡೆ ಆಗುತ್ತೆ ಗೊತ್ತಾ ಗೌರ್ಮೆಂಟ್ ಕಡೆಯಿಂದ. ಗೌರ್ಮೆಂಟ್ ಭಾನುವಾರದ ಹಣ ಹಾಕಲ್ಲ, ಅವರು ವರ್ಕಿಂಗ್ ಡೇಸಲ್ಲೇ ಅಮೌಂಟ್ನ ಬಿಡುಗಡೆ ಮಾಡಬೇಕಾಗುತ್ತೆ. ಬಟ್ ಮಹಿಳೆಯರ ಖಾತೆಗೆ ಬರೋದಕ್ಕೆ ಭಾನುವಾರ, ಸೋಮವಾರ ಯಾವುದು ಲೆಕ್ಕಕ್ಕೆ ಬರೋದಿಲ್ಲ. ಆಲ್ರೆಡಿ DBT ಪುಷ್ ಆಗಿತ್ತು ಅಂದರೆ ಭಾನುವಾರ ಇದ್ದರೂ ಕೂಡ ಅಮೌಂಟ್ ಬರುತ್ತೆ. 15 ಜಿಲ್ಲೆಯ ಮಹಿಳೆಯರಿಗೆ ಈಗಾಗಲೇ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದು ತಲುಪಿದೆ. ಬಾಕಿ ಉಳಿದ ಜಿಲ್ಲೆಯವರಿಗೆ ಇವತ್ತು ಬೆಳಗ್ಗೆ 11 ಗಂಟೆ ನಂತರ ಹಣ ಬರುತ್ತೆ ಅನ್ನೋ ಮಾಹಿತಿ ಕೂಡ ಸಿಕ್ಕಿದೆ. ಯಾವ್ಯಾವ ಜಿಲ್ಲೆಗೆ ಹಣ ಬಂದಿದೆ ವಿತ್ ಪ್ರೂಫ್ ಇನ್ಫಾರ್ಮೇಷನ್ನ ಕೊಡ್ತೀನಿ, ಸುಮ್ಮನೆ ಬಾಯಿ ಮಾತಲ್ಲಿ ಹೇಳೋದಲ್ಲ ಅಮೌಂಟ್ ಬಂದಿದೆ ಅಂತ. ಯಾವ ಜಿಲ್ಲೆಗೆ ಹಣ ಬಂದಿದೆ, ಯಾವಾಗ ಬಂದಿದೆ ಎಲ್ಲನೂ ಕೂಡ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ಪ್ಲಸ್ ಒಂದಷ್ಟು ಮಹಿಳೆಯರಿಗೆ ಗೃಹಲಕ್ಷ್ಮಿ 2,000 ರೂಪಾಯಿ ಪ್ಲಸ್ 2,000 ರೂಪಾಯಿ ಒಟ್ಟು 4,000 ರೂಪಾಯಿ ಕೂಡ ಜಮಾ ಆಗ್ತಿದೆ. ಅದನ್ನು ಕೂಡ ತಿಳಿಸ್ತೀನಿ. ಯಾರಿಗೆ 4,000 ರೂಪಾಯಿ ಯಾಕೆ ಬರ್ತಿದೆ, 4,000 ರೂಪಾಯಿ ಬೇರೆಯವ್ರಿಗೆ ಯಾಕೆ 4,000 ಬರ್ತಿಲ್ಲ, 29ನೇ ಕಂತು ಕೂಡ ಈಗಲೇ ಹಾಕಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ, ಎಲ್ಲನೂ ಹೇಳ್ತೀನಿ. ವಿಡಿಯೋನ ಕಂಪ್ಲೀಟ್ ನೋಡಿ. ಫಸ್ಟ್ ಟೈಮ್ ಚಾನಲ್ ನೋಡ್ತಿದ್ರೆ ಅಥವಾ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲನೇದಾಗಿ ನಿಮ್ಗೊಂದು ವಿಚಾರ ಹೇಳ್ಬಿಡ್ತೀನಿ. ಗೃಹಲಕ್ಷ್ಮಿ 28ನೇ ಕಂತು ಇಲ್ಲಿವರೆಗೂ ಸುಮಾರು 15 ಜಿಲ್ಲೆಯ ಮಹಿಳೆಯರಿಗೆ ಹಣ ಬಂದು ತಲುಪಿದೆ ಅನ್ನೋ ಒಂದು ಅಪ್ಡೇಟ್ ನಮಗೆ ಸಿಕ್ಕಿದೆ. ಅಪ್ಡೇಟ್ ಸಿಕ್ಕಿದೆ ಅಂತ ಹೇಳಿದ್ರೆ ಅಮೌಂಟ್ ಬಂದಿರೋರು ನಮಗೆ ಸ್ಕ್ರೀನ್ಶಾಟ್ ಹಾಕಿದ್ದಾರೆ, ಈ ಜಿಲ್ಲೆಯವರು ನಮಗೆ ಈ ಹಣ ಬಂದಿದೆ ಅಂತ. ಆ 15 ಜಿಲ್ಲೆಗಳು ಯಾವ್ದ್ಯಾವುದು? ಮೊದಲನೇದಾಗಿ ಯಾದಗಿರಿ, ಚಿಕ್ಕಮಗಳೂರು, ಬಳ್ಳಾರಿ, ಹುಬ್ಬಳ್ಳಿ, ಚಿತ್ರದುರ್ಗ, ಧಾರವಾಡ, ರಾಮನಗರದಲ್ಲಿ ನಮ್ಮ ಕನಕಪುರ ತಾಲೂಕಿದೆ ಅಲ್ವಾ, ಅಲ್ಲಿ ಸಾಕಷ್ಟು ಜನ ಮಹಿಳೆಯರಿಗೆ ಬಂದಿದೆ. ಕೋಲಾರ, ವಿಜಯನಗರ ಜಿಲ್ಲೆ, ಬೆಂಗಳೂರು ಸೌತ್, ಬೆಂಗಳೂರು ದಕ್ಷಿಣ ಜಿಲ್ಲೆಗೆ, ರಾಯಚೂರು, ತುಮಕೂರು, ದಾವಣಗೆರೆ, ಬಾಗಲಕೋಟೆ, ಗುಲ್ಬರ್ಗ, ಒಟ್ಟು ಈ 15 ಜಿಲ್ಲೆಯವರೆಗೆ ಬಂದಿದೆ. ಮೊದಲನೇ ಹಂತವಾಗಿ ಒಟ್ಟು 10 ಜಿಲ್ಲೆಯವರೆಗೆ ಬಂದಿತ್ತು. ಎರಡನೇ ಹಂತದಲ್ಲಿ ನಿನ್ನೆ ರಾಯಚೂರು, ತುಮಕೂರು, ದಾವಣಗೆರೆ, ಬಾಗಲಕೋಟೆ, ಗುಲ್ಬರ್ಗ ಈ 5 ಜಿಲ್ಲೆಯವರೆಗೆ ಹಣ ಜಮೆ ಆಗಿದೆ. 100% ನಿನ್ನೆ ಹಣ ಜಮೆ ಆಗಿದೆ. ಅದಕ್ಕೆ ಸಂಬಂಧಪಟ್ಟಂಥ ಒಂದೆರಡು ಸ್ಕ್ರೀನ್ಶಾಟ್ ಇದ್ದಾವೆ, ಹಾಕ್ಬಿಡ್ತೀನಿ. ಇದು ಕೇವಲ ನಿಮ್ಮ ಪ್ರೂಫ್ಗೋಸ್ಕರ, ಸುಮ್ಮನೆ ನಾವೇನೋ ಹೇಳ್ತೀವಿ ಅಂತ ಅಲ್ಲ, ನಮ್ಮ ಹತ್ರ ಮಾಹಿತಿ ಇದ್ದೇ ಅದನ್ನು ಹೇಳ್ತೀವಿ ಅನ್ನೋದಕ್ಕೋಸ್ಕರ ಈ ವಿಡಿಯೋ. ಇದು ನಿನ್ನೆ ಬಂದಿರೋ ಗೃಹಲಕ್ಷ್ಮಿ ಹಣ. ಇದರಲ್ಲಿ 2,000 ರೂಪಾಯಿ ಅಂತ ಇದ್ದು, ಜೊತೆಗೆ ಅದ್ರ ಕೆಳಗಡೆ ಗೃಹಲಕ್ಷ್ಮಿ ಅಂತ ಕೂಡ ಮೆನ್ಷನ್ ಆಗಿದೆ. ಡೇಟ್ ಕೂಡ ನೋಡ್ಬೋದು, ಟೈಮ್ ಕೂಡ ನೋಡ್ಬೋದು. ನಿನ್ನೆ ಸಾಕಷ್ಟು ಜಿಲ್ಲೆಯ ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆಯ 28ನೇ ಕಂತಿನ ಹಣ ಬಂದಿದೆ. ಅದಕ್ಕೋಸ್ಕರ ಈ ಸ್ಕ್ರೀನ್ಶಾಟ್ ಹಾಕಿದ್ದೀನಿ. ಟೈಮಿಂಗ್ಸ್ ನೋಡಿ, ಎಲ್ಲ ಕೂಡ ಮಧ್ಯಾಹ್ನ 12 ಗಂಟೆ ನಂತರ ಬಂದಿರೋಂಥ ಅಮೌಂಟು. ಇದು ನಿಮ್ಮ ಪ್ರೂಫ್ಗೋಸ್ಕರ ಅಷ್ಟೇ, ನೀವು ಹಣ ಬಂದಿದೆಯೋ ಬಂದಿಲ್ವೋ ಅನ್ನೋದು ಕ್ಲಾರಿಫಿಕೇಷನ್ ಆಗಬೇಕಲ್ವ, ಅದಕ್ಕೋಸ್ಕರ. ಸೊ ಮೊದಲನೇ ಇದರಲ್ಲಿ 15 ಜಿಲ್ಲೆಯವರೆಗೆ ನನಗೆ ಲಿಸ್ಟ್ ಹೇಳಿದೆ ಅಲ್ವಾ, ಯಾದಗಿರಿ, ಚಿಕ್ಕಮಗಳೂರು, ಬಳ್ಳಾರಿ, ಹುಬ್ಬಳ್ಳಿ, ಚಿತ್ರದುರ್ಗ, ಧಾರವಾಡ, ರಾಮನಗರ, ಕೋಲಾರ, ವಿಜಯನಗರ, ಬೆಂಗಳೂರು ನಗರ, ರಾಯಚೂರು, ತುಮಕೂರು, ದಾವಣಗೆರೆ, ಬಾಗಲಕೋಟೆ, ಗುಲ್ಬರ್ಗ ಈ 15 ಜಿಲ್ಲೆಯವರೆಗೆ ಈಗ ಆಲ್ರೆಡಿ ಹಣ ಬಂದು ತಲುಪಿದೆ. ಇನ್ನು ಸಾಕಷ್ಟು ಜಿಲ್ಲೆ ಬಂದಿಲ್ಲ ಅಲ್ವಾ, ಅವರೆಲ್ಲರಿಗೂ ಕೂಡ ಇವತ್ತು ಮಧ್ಯಾಹ್ನದ ನಂತರ ಹಣ ಬರುತ್ತೆ ಅನ್ನೋ ಒಂದು ಮಾಹಿತಿ ಕೂಡ ನನಗೆ ಸಿಕ್ಕಿರುವಂಥದ್ದು. 11 ಗಂಟೆ ನಂತರ ನಿಮ್ಗೆ ಯಾವ ಕ್ಷಣದಲ್ಲಿ ಬೇಕಾದರೂ ಗೃಹಲಕ್ಷ್ಮಿ ಯೋಜನೆಯ ಹಣ ಬರಬಹುದು. ನನ್ನ ರಿಕ್ವೆಸ್ಟ್ ಏನಂತ ಹೇಳಿದ್ರೆ, ನಿಮಗೆ ಯುವನಿಧಿ ಗೃಹಲಕ್ಷ್ಮಿ ಯೋಜನೆ ಹಣ 2,000 ರೂಪಾಯಿ ಏನಾದರೂ ಜಮೆ ಆಗಿದ್ರೆ ಅದನ್ನು ಕಮೆಂಟಲ್ಲಿ ತಿಳಿಸಿ. ಹಾಗೆ ಯಾವ ಜಿಲ್ಲೆ ಅಂತ ಕೂಡ ತಿಳಿಸಿ. ಇನ್ನೊಂದು ವಿಚಾರ ಏನಪ್ಪ ಅಂತ ಹೇಳಿದ್ರೆ, ಈಗ ಗೃಹಲಕ್ಷ್ಮಿ ಯೋಜನೆಯ ಹಣ ಕೆಲವು ಮಹಿಳೆಯರಿಗೆ 27 + 28 ಎರಡೂ ಸೇರಿ 4,000 ರೂಪಾಯಿ ಅಮೌಂಟು ಜಮೆ ಆಗ್ತಾ ಇದೆ. 29ನೇ ಕಂತು ಬಿಡುಗಡೆ ಆಗಿಲ್ಲ. 27ನೇ ಕಂತಿಂದು 3ನೇ ಹಂತದ ಹಣ ಇನ್ನೂ ಬಿಡುಗಡೆ ಪ್ರಾರಂಭ ಆಗಿಲ್ಲದೆ ಇರೋದ್ರಿಂದ ಸಾಕಷ್ಟು ಜನ ಮಹಿಳೆಯರಿಗೆ ಹಣ ಬಂದಿಲ್ಲ. ಅಂತಹ ಮಹಿಳೆಯರಿಗೆ 27 + 28 ಎರಡೂ ಸೇರಿ ಒಟ್ಟೊಟ್ಟಿಗೆ 4,000 ರೂಪಾಯಿ ಅಮೌಂಟು ಬರ್ತಾ ಇದೆ. ಹಾಗೆ ನಿಮ್ಗೆ ಯಾರಿಗಾದರೂ 4,000 ಬಂದಿದ್ರೆ ಅದನ್ನು ಕೂಡ ಕಮೆಂಟಲ್ಲಿ ತಿಳಿಸಿ. ಎಲ್ರಿಗೂ ಕೂಡ 4,000 ರೂಪಾಯಿ ಹಾಕಿಲ್ಲ. 27ನೇ ಕಂತು ಯುಗಾದಿ ಹಬ್ಬದ ಟೈಮಲ್ಲಿ ಯಾರಿಗೆ ಬಂದಿರಲಿಲ್ವೋ ಅಂಥವ್ರಿಗೆ ಇವಾಗ ಹಾಕ್ತಾ ಇದ್ದಾರೆ. ಮಾರ್ಚ್ 11, 12, 15 ಈ ಡೇಟಾ ಸ್ವಲ್ಪ ಜನಕ್ಕೆ ಬಂತು. ಆದರೂ ಕೂಡ ಸಾಕಷ್ಟು ಜನ ಮಹಿಳೆಯರಿಗೆ ಹಣ ಹೋಗಿರಲಿಲ್ಲ. ಅವರೆಲ್ಲರಿಗೂ ಈಗ ಹೋಗ್ತಾ ಇದೆ ಅನ್ನೋ ಮಾಹಿತಿ ಅಂತೂ ಸಿಕ್ಕಿದೆ. ಇದು ಗೃಹಲಕ್ಷ್ಮಿ ವಿಚಾರವಾಗಿ ಸಿಕ್ಕಿರುವಂತಹ ಲೇಟೆಸ್ಟ್ ಅಪ್ಡೇಟ್ ಆಗಿತ್ತು. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಮಿಸ್ ಮಾಡಿದೆ ನನ್ನ ಫಾಲೋ ಮಾಡಿ. ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು.